Hi guys, good morning everyone. Welcome to Patil's Journey YouTube ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ಸ್ ಮಾಡ್ತಿರೋದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಬಗ್ಗೆ. ಕೋರ್ಸ್ ಏನಕ್ಕೆ ಬೇಕು, ಏನಕ್ಕೆ ಮಾಡ್ತಿರೋದು, ಇದರಿಂದ ಏನು ಯೂಸ್ ಐತಿ ಅದೆಲ್ಲ ಮಾಡ್ತೀನಂತ. ಬರೀ ಒಂದೊಂದು ಕ್ವೆಶನ್ಸ್ಗೆಲ್ಲ ಒಂದೊಂದು ಆನ್ಸರ್ ಹೇಳ್ತೀನಿ. ವಾಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್? ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನಿಲ್ಲ ಗೈಸ್, ಪ್ರಮೋಷನ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಅಂದರೆ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದು, ಅದರ ಮತ್ತೆ ಪ್ರಮೋಟ್ ಮಾಡೋದಲ್ಲದೆ ಸರ್ವಿಸ್ ಕೊಡೋದು. ಬ್ರ್ಯಾಂಡಿಂಗ್ ಯೂಸಿಂಗ್ ಡಿಜಿಟಲ್ ಚಾನಲ್ಸ್ ಲೈಕ್ ಡಿಜಿಟಲ್ ಚಾನಲ್ಸ್ ಯಾವ್ಯಾವ ಅಂತಂದರೆ ಈ ಸೋಷಲ್ ಮೀಡಿಯಾ, ಪಿಂಟ್ರೆಸ್ಟ್, ಯೂಟ್ಯೂಬ್, ಗೂಗಲ್ ಮತ್ತು ಸ್ನ್ಯಾಪ್ಚಾಟ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಪ್ಲಾಟ್ಫಾರ್ಮು. ಓಕೆ, ಸೆಕೆಂಡ್ ಕ್ವೆಶನ್ ಈಸ್ ವೈ ಈಸ್ ಡಿಜಿಟಲ್ ಮಾರ್ಕೆಟಿಂಗ್ ಮೋರ್ ಎಫೆಕ್ಟಿವ್ ದೆನ್ ಟ್ರೆಡಿಷ್ನಲ್ ಮಾರ್ಕೆಟಿಂಗ್? ಡಿಜಿಟಲ್ ಮಾರ್ಕೆಟಿಂಗ್ ಏನು ಕಾಸ್ಟ್ ಎಫೆಕ್ಟಿವ್ ಅಂತಂದರೆ, ಕಂಪೇರ್ ಟು ಟ್ರೆಡಿಷ್ನಲ್ ಮಾರ್ಕೆಟ್ ಇಟ್ ಮೀನ್ಸ್ ವೆರಿ ಚೀಪ್. ಹೌ ಇಟ್ ಈಸ್ ಮೀನ್ಸ್ ಹೇಗಂತಂದರೆ, ಈಗ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಮಾಡಿದ್ದೀವಿ ಅಂದರೆ, ಈಗ ಪ್ರಾಡಕ್ಟ್ಸ್ನ ಫಸ್ಟ್ ಪ್ರಮೋಟ್ ಮಾಡೋದಾಗಲ್ಲ, ಅಂದರೆ ಅದು ದುಡ್ಡು ಜಾಸ್ತಿ. ಏನಕ್ಕಂತಂದರೆ ನಾವು ಟಿ ವಿ ಚಾನಲ್ಸ್ಗೆಲ್ಲ ಆ್ಯಡ್ಸ್ ಹಾಕ್ಬೇಕಂದ್ರೆ, ಪೇಪರ್ಸ್ಗೆ ಮುಂದುಗಡೆ ಆ್ಯಡ್ಸ್ ಹಾಕ್ಬೇಕಂದ್ರೆ, ಮತ್ತು ಎಲ್ಲಾದರೂ ಬ್ಯಾನರ್ಸ್ ಪೋಸ್ಟರ್ಸ್ ಹಚ್ಬೇಕಂತಂದರೆ ಅದೆಲ್ಲದಕ್ಕೂ ದುಡ್ಡು ಕೊಡಬೇಕು. ಭಾಳ ದುಡ್ಡು ಇರುತ್ತೆ, ಅದೇನು ಸ್ವಲ್ಪ ಏನೋ ದುಡ್ಡು ಇರೋದಿಲ್ಲ. ಮಿನಿಮಮ್ ಏನಿಲ್ಲ ಅಂದ್ರೆ ಲ್ಯಾಕ್ಸ್ ಟುಗೆದರ್. ಜಸ್ಟ್ ಒಂದು ಪೇಪರ್ ಮೇಲೆ ಆ್ಯಡ್ಸ್ ಹಾಕೋಕ್ಕೂ ಭಾಳ ಇರುತ್ತೆ. ಸೊ ಹಂಗಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ವೆರಿ ಚೀಪ್. ಯಾಕಂತಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಮೀನ್ಸ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲೈಕ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಪಿಂಟ್ರೆಸ್ಟ್. ಅಂದರೆ ಇವೆಲ್ಲ ಚಾನಲ್ಸ್ನ ಯೂಸ್ ಮಾಡ್ಕೊಂಡು ನಾವು ಪ್ರಾಡಕ್ಟ್ಸ್ನ ಬೇಗ ಪ್ರಮೋಟ್ ಮಾಡ್ಬೋದು, ಬೇಗ ಈಸಿಯಾಗಿ ಜನರಿಗೆ ರೀಚ್ ಆಗುತ್ತೆ. ಏನಕ್ಕೆ ಅಂತಂದರೆ ನೌಎಡೇಸ್ ಸೋಷಿಯಲ್ ಮೀಡಿಯಾ ಅಂದ್ರೆ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಯಾರ ಕೈಯಲ್ಲಿ ಮೊಬೈಲ್ ಇಲ್ಲ ಹೇಳಿ? ಚಿಕ್ಕ ಹುಡುಗರು ಮೊದಲು ಮಾಡಿ ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡೋದು, ಮತ್ತು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು. ಸೊ ಇವೆಲ್ಲ ಮಾಡೇ ಮಾಡ್ತಾರೆ. ಹಂಗಿದ್ದಾಗ ನಾವು ಟ್ರೆಡಿಷ್ನಲ್ ಮಾರ್ಕೆಟ್ ಮಾಡೋದಕ್ಕಿಂತ ಡಿಜಿಟಲ್ ಮಾರ್ಕೆಟಿಂಗ್ ನನ್ನ ಪ್ರಕಾರ ಗುಡ್. ಯಾಕಂದರೆ ದುಡ್ಡು ಕಡಿಮೆ, ಸೊ ಈಸಿಯಾಗಿ ಕೆಲಸ ಆಗುತ್ತೆ, ಬೇಗ ರೀಚ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಹೌ ಡಸ್ ಡಿಜಿಟಲ್ ಮಾರ್ಕೆಟಿಂಗ್ ಹೆಲ್ಪ್ ಬಿಸ್ನೆಸ್ ರೀಚ್ ಎ ಗ್ಲೋಬಲ್ ಆಡಿಯನ್ಸ್? ಅಂದರೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಹೇಗೆ ಹೆಲ್ಪ್ ಆಗುತ್ತೆ ಗ್ಲೋಬಲ್ ಆಡಿಯನ್ಸಿಗೆ ಅಂದರೆ, ಇಟ್ ಯೂಸಸ್ ದ ಇಂಟರ್ನೆಟ್ ಟು ದ ಕನೆಕ್ಟ್. ಅಂದರೆ ನಾವು ಗ್ಲೋಬಲ್ ಆಡಿಯನ್ಸ್ ಮೀನ್ಸ್ ಎಲ್ಲರಿಗೂ ಎಷ್ಟು ಬೇಗ ಕನೆಕ್ಟ್ ಆಗುತ್ತೆ ಅಂತಂದ್ರೆ, ಆದಷ್ಟು ಬೇಗನೆ ಕನೆಕ್ಟ್ ಆಗುತ್ತೆ. ಹೇಗಂತಂದರೆ ಥ್ರೂ ಇಂಟರ್ನೆಟ್. ಇವತ್ತು ನಾಳೆ ಎಲ್ಲರೂ ಚಿಕ್ಕ ಮಕ್ಕಳು ಸೇರಿ ಮೊಬೈಲ್ಸ್ ಯೂಸ್ ಮಾಡೋದು, ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಯೂಸ್ ಮಾಡೋದು, ಇವೆಲ್ಲ ಮಾಡ್ತಿದ್ದಾರೆ. ಸೊ ನಾವು ಒಂದ್ಸರಿ ಅದ್ರಾಗ ಏನಾದರೂ ಹ್ಯಾಡ್ಸು ಪ್ರಮೋಟ್ ಮಾಡೋದಾಗಲಿ, ಏನಾನ ವಿಡಿಯೋ ಅಡ್ವರ್ಟೈಸ್ ಕೊಡೋದಾಗಲಿ, ಇದರಿಂದ ಈ ಥರ ಏನಾದ್ರು ಮಾರ್ಕೆಟಿಂಗ್ ಮಾಡಿದಾಗ ಸೊ ಈಸಿಯಾಗಿ ಬೇಗ ಆಡಿಯನ್ಸಿಗೆ ರೀಚ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಮೇಕ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಮೋರ್ ಕಾಸ್ಟ್ ಎಫೆಕ್ಟಿವ್ ಕಂಪೇರ್ ಟು ಆಫ್ಲೈನ್ ಮಾರ್ಕೆಟಿಂಗ್ ಮೆಥಡ್ಸ್? ಇಟ್ ರಿಕ್ವೈರ್ಸ್ ಲೆಸ್ ಮನಿ. ಅಂದರೆ ಕಂಪೇರ್ ಟು ಆಫ್ಲೈನ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಈಸ್ ವೆರಿ ಚೀಪ್. ಹೌ ಇಟ್ ಈಸ್ ಮೀನ್ಸ್ ಇಟ್ ಈಸ್ ವೆರಿ ಚೀಪ್. ಐ ಮೀನ್ ಈಗ ಟಿ ವಿ ಆ್ಯಡ್ಸ್ ಹಾಕ್ಬೇಕಂತಂದ್ರೆ ದುಡ್ಡು ಕೊಡ್ಬೇಕು, ಪೇಪರ್ಸ್ಗೂ ದುಡ್ಡು ಕೊಡಬೇಕು, ಮತ್ತು ನಾವೇನೋ ಪೋಸ್ಟರ್ ಹಚ್ತೀವಿ ಅದು ಇದು ಅಂತಂದ್ರೆ ಅಲ್ಲೂ ದುಡ್ಡು ಕೊಡಬೇಕು. ಟೈಮೆಲ್ಲ ವೇಸ್ಟು, ಅಷ್ಟೆಲ್ಲ ಮಾಡೋದಾಗಲ್ಲ ಇವಾಗೆಲ್ಲ. ಸೊ ಹಂಗಾಗಿ ಏನು ಮಾಡ್ತೀವಿ ಅಂತಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಚೂಸ್ ಮಾಡ್ತೀವಿ. ಒಂದು ಸಲ ಪೋಸ್ಟ್ ಆಗಿಬಿಟ್ಬಿಟ್ರೆ ಬೇಗ ಈಸಿಯಾಗಿ ಅಡ್ವರ್ಟೈಸ್ ಆಗಿಬಿಡುತ್ತೆ. ಸೊ ಅದೊಂದು ರೀಸನ್ನು. ವೈ ಡು ಯು ಸ್ಮಾಲ್ ಬಿಸ್ನೆಸ್ ಪ್ರಿಫರ್ ಡಿಜಿಟಲ್ ಮಾರ್ಕೆಟಿಂಗ್ ಟು ಗ್ರೋ ದೇರ್ ಬ್ರ್ಯಾಂಡ್ಸ್? ಅಂದರೆ ಸಣ್ಣ ಬಿಸ್ನೆಸ್ ಎಲ್ಲ ಏನಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಚೂಸ್ ಮಾಡ್ತಾರಂತಂದರೆ, ಈಗ ಓಪನ್ ಮಾಡಿರೋದೇ ಸಣ್ಣ ಬಿಸ್ನೆಸ್ ಅಂದಮೇಲೆ ಅವ್ರಿಗೆ ಅಷ್ಟು ದುಡ್ಡು ಇರೋಲ್ಲ. ಸ್ಟಾರ್ಟಿಂಗ್ ಗ್ರೋ ಮಾಡ್ಬೇಕಂತಿರುತ್ತೆ, ಬಟ್ ಅವ್ರ ಹತ್ರ ಅಷ್ಟು ದುಡ್ಡು ಇರೋಲ್ಲ. ಸೊ ಹಂಗಿದ್ದಾಗ ಅವ್ರು ಏನು ಮಾಡ್ತಾರೆ, ಡಿಜಿಟಲ್ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮಿಗೆ ಬರ್ತಾರೆ. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇದರಲ್ಲಿ ಬೇಗ ಈಸಿಯಾಗಿ ಬ್ರ್ಯಾಂಡ್ಸ್ ಪ್ರಮೋಟ್ ಮಾಡ್ಬೋದು, ಆಡಿಯನ್ಸ್ನ ಬೇಗ ಟಾರ್ಗೆಟ್ ಮಾಡ್ಬೋದು, ಮತ್ತು ಈಸಿಯಾಗಿ ಆಡಿಯನ್ಸ್ನ ರೀಚ್ ಆಗಿ ಇವ್ರ ಬಿಸ್ನೆಸ್ ಏನೇನು ಅಂತ ಆದಷ್ಟು ಬೇಗನೆ ಆಡಿಯನ್ಸಿಗೆ ಗೊತ್ತಾಗುತ್ತೆ. ಸೊ ನನ್ನ ನೆಕ್ಸ್ಟ್ ಕ್ವೆಶನ್ ಬಂದು,
ಹೌ ಡಸ್ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಪರ್ಸನಲೈಸ್ಡ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್? ಐ ಮೀನ್ ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಪ್ರಾಡಕ್ಟ್, ನನ್ನೊಂದು ಕಂಪ್ನಿ ಇದೆ. ನನ್ನ ಕಂಪ್ನಿ ಯಾವುದಂತಂದರೆ ಫೇಸ್ ವಾಶ್ ಕಂಪ್ನಿ ಇದೆ. ಅಂದರೆ ಫೇಸ್ ವಾಶ್ ಯಾರು ಯೂಸ್ ಮಾಡ್ತಾರೆ? ಗರ್ಲ್ಸ್ ಯೂಸ್ ಮಾಡ್ತಾರೆ, ಬಾಯ್ಸ್ ಯೂಸ್ ಮಾಡ್ತಾರೆ. ಅಂದ್ರೆ ಏಜ್ ಲಿಮಿಟ್ ಅಂತ ಇಷ್ಟಂತ ಇರುತ್ತೆ. ಸೊ ನಾನು ಏನು ಮಾಡ್ತೀನಿ, ಅವರಿಗಷ್ಟೇ ನನ್ನ ಪ್ರಾಡಕ್ಟ್ಸ್ನ ಕಳಿಸ್ಬೇಕು. ಅಂದ್ರೆ ಈ ಥರ ಇವತ್ತು ಇಷ್ಟು ಸೇಲ್ ಐತಿ ಅಂದ್ರೆ ನಾನು ಇವ್ರಿಗೆ ಮಾತ್ರ ಟಾರ್ಗೆಟೆಡ್ ಆಡಿಯನ್ಸ್, ಇವ್ರಿಗೆ ಮಾತ್ರ ಕಳಿಸ್ಬೇಕು. ಯಾವ ಥರ ಅಂತಂದರೆ ಯಾವ ಥರ ಕಳಿಸೋದು ಅಂತಂದರೆ ಇಮೇಲ್ ಥ್ರೂ ಕಳಿಸ್ಬೋದು, ಮೆಸೇಜ್ ಥ್ರೂ ಕಳಿಸ್ಬೋದು, ಇಲ್ಲ ಲೈವ್ ಚಾಟ್ಸ್ ಥ್ರೂ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪ್ರಾಡಕ್ಟ್ಸ್ ಈ ಥರ ಇದೆ ಅಂತಂದು ಅವ್ರಿಗೆ ಅದನ್ನು ಹೇಳಿ ಕಳಿಸ್ಬೋದು. ಸೊ ಮತ್ತು ಏನು ನೆಕ್ಸ್ಟ್ ಕ್ವಶನು, ಒಂದು ಸೆಕೆಂಡ್ ಇರ್ರಿ, ರೂಮ್ ಲಾಕ್ ಆಗಿಬಿಡ್ತೀನಿ. ನೆಕ್ಸ್ಟ್ ಕ್ವಶನು, ವೈ ಈಸ್ ಡಿಜಿಟಲ್ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಫಾರ್ ಸ್ಟಾರ್ಟಪ್ಸ್ ಆ್ಯಂಡ್ ನ್ಯೂ ಬಿಸ್ನೆಸ್? ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಏನಕ್ಕೆ ವೆರಿ ಯೂಸ್ಫುಲ್ ಸ್ಟಾರ್ಟಪ್ ಆ್ಯಂಡ್ ಮತ್ತು ಬಿಸ್ನೆಸ್ಗೆ ಅಂದರೆ ಬೇಗ ಗೊತ್ತಾಗುತ್ತೆ. ಅವ್ರ ಬ್ರ್ಯಾಂಡ್ ಅವೇರ್ನೆಸ್ ಏನಿರುತ್ತಲ್ಲ, ಅವ್ರು ಯಾವ್ಯಾವ ಪ್ರಾಡಕ್ಟ್ಸ್ನ ಇಟ್ಟಿರ್ತಾರೆ ಅವ್ರನ್ನೆಲ್ಲ ಬೇಗ ಆಡಿಯನ್ಸಿಗೆ ರೀಚ್ ಆಗಬೇಕಾಗಿರುತ್ತೆ. ಸೊ ಹಂಗಿದ್ದಾಗ ಏನು ಮಾಡ್ತಾರಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಈಸ್ ಗುಡ್. ಅಂದರೆ ಬೇಗ ಆಡಿಯನ್ಸ್ ರೀಚ್ ಆಗಿ ಬೇಗ ತಲುಪುತ್ತಾರೆ ಈ ಮೆಸೇಜಸ್ಸು. ಈಗ ಅದೇ ಟ್ರೆಡಿಷ್ನಲ್ ಮಾರ್ಕೆಟ್ ಅಂದ್ರೆ ಅಲ್ಲಿ ಇಲ್ಲಿ ಪೋಸ್ಟ್ ಹಚ್ಚಿ ಅದನ್ನು ಯಾರೋ ಒಬ್ಬರ ನೋಡಿ ಅದನ್ನ ಎಲ್ಲೋ ಅಡ್ವರ್ಟೈಸ್ ಮಾಡೋದು ಭಾಳ ಕಷ್ಟ. ಇವತ್ತು ನಾಳೆ ಫ್ಯೂಚರ್ನು ಡಿಜಿಟಲ್ ಮಾರ್ಕೆಟಿಂಗೇ ಇರೋದು. ಯಾಕಂತಂದರೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಹೇಳ್ತೇನೆ ಅಂತದು. ನೆಕ್ಸ್ಟ್ ಕ್ವಶನ್, ವೈ ಡಿಜಿಟಲ್ ಮಾರ್ಕೆಟಿಂಗ್ ಕನ್ಸಿಡರ್ಡ್ ಎಸೆನ್ಷಿಯಲ್ ಇನ್ ದ ಮೊಬೈಲ್ ಫಸ್ಟ್ ಎರಾ? ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಾವು ಮೊಬೈಲ್ನ ಯಾಕೆ ಫಸ್ಟ್ ಕನ್ಸಿಡರ್ ಮಾಡ್ತೀವಿ ಅಂದರೆ, ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಒಂಥರ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೊಬೈಲೇ. ಹೆಂಗಂತಂದ್ರೆ ನಾವು ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಥರ ಅಲ್ಲಿ ಇಲ್ಲಿ ಹೋಗಿ ನೋಡಿ ತರೋಕ್ಕಾಗಲ್ಲ. ಸೊ ಇವಾಗ ಏನಾಗ್ಬಿಟ್ಟಿದ್ದೆ, ಕೈಯಲ್ಲೇ ಮೊಬೈಲ್ ಇರುತ್ತೆ, ಕೈಯಲ್ಲೇ ಪ್ರಪಂಚನೇ ಇದ್ದಂಗೆ, ಮೊಬೈಲ್ ಇದ್ದರೆ ಪ್ರಪಂಚನೇ ಇದ್ದಂಗೆ. ಸೊ ನಾವೇನು ಮಾಡ್ತೀವಿ, ಎಲ್ಲ ಕೂತ್ಕೊಂಡಲ್ಲೇ ಇಲ್ಲೇ ಸರ್ಚ್ ಮಾಡೋದಾಗಲಿ, ಇಲ್ಲೇ ಸರ್ಚ್ ಮಾಡಿ ಆರ್ಡ್ರ್ ಮಾಡೋದಾಗಲಿ, ಬುಕ್ ಮಾಡೋದಾಗಲಿ ಬೇಗ ಇದು ಮಾಡ್ತೀವಿ. ಯಾಕಂದ್ರೆ ಅಷ್ಟು ಹೋಗಿ ನೋಡೋಷ್ಟು ಟೈಮ್ ಇರೋದಿಲ್ಲ. ಸೊ ಏನಂದರೆ ಕೂತ್ಕೊಂಡಲ್ಲಿ ಎಲ್ಲ ಮಾಡ್ತೀವಿ, ಯಾವುದು ಮೊಬೈಲ್ ಯೂಸ್ ಮಾಡ್ಕೊಂಡು ಎಲ್ಲ ಮಾಡ್ತೀವಿ. ಸೊ ಹಂಗಿದ್ದಾಗ ಡಿಜಿಟಲ್ ಮಾರ್ಕೆಟಿಂಗ್ ಮೇನ್ ಪ್ರಿಫರೆನ್ಸ್ ಅಂದರೆ ಮೊಬೈಲು, ಅದೇ ಸ್ಮಾರ್ಟ್ ಡಿವೈಸಸ್ ಮತ್ತು ಲ್ಯಾಪ್ಟಾಪು ಬರ್ಬೋದು, ಬೇರೆ ಬೇರೆ ಡಿವೈಸಸ್ಸು ಬರ್ಬೋದು. ದೆನ್ ನೆಕ್ಸ್ಟ್ ಕ್ವಶನ್, ವೈ ಈಸ್ ಸೋಷಿಯಲ್ ಮೀಡಿಯಾ ಪವರ್ಫುಲ್ ಟೂಲ್ ವಿತಿನ್ ಡಿಜಿಟಲ್ ಮಾರ್ಕೆಟಿಂಗ್? ಸೋಷಿಯಲ್ ಮೀಡಿಯಾನೇ ಯಾಕೆ ಪವರ್ಫುಲ್ ಟೂಲ್ ಅಂದರೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ, ಬಿಕಾಸ್ ಎಷ್ಟು ಬೇಗ ನಾವು ಆಡಿಯನ್ಸ್ಗೆ ರೀಚ್ ಆಗುತ್ತಾ ಇಂಟರ್ನೆಟ್ ಥ್ರೂ ಆಗಲಿ ಮತ್ತು ಬೇರೆ ಬೇರೆ ಟೈಪ್ಸಲ್ಲಿ ಎಷ್ಟು ಬೇಗ ಆಡಿಯನ್ಸ್ಗೆ ರೀಚ್ ಆಗಿ ಎಷ್ಟು ಬೇಗ ರಿಸಲ್ಟ್ ಕೊಡುತ್ತೆ. ಸೊ ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಸೋಷಿಯಲ್ ಮೀಡಿಯಾ. ಹೆಂಗಂದರೆ ಏನು ನಾವು ಮಾರ್ಕೆಟಿಂಗ್ ಮಾಡ್ತು ಅಂತಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತು ಅಂದ್ರೆ ಏನೇನು ಯೂಸ್ ಮಾಡೋದು, ಮೊಬೈಲ್ ಯೂಸ್ ಮಾಡೋದು, ಲ್ಯಾಪ್ಟಾಪ್ ಯೂಸ್ ಮಾಡೋದು, ಇವು 2-3 ಡಿವೈಸ್ನ ಒಂದು 3-4 ಡಿವೈಸ್ ಇಟ್ಕೊಂಡು ನಾವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೋದು. ಅಂದರೆ ಮಾರ್ಕೆಟಿಂಗ್ ಮೀನ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಮೊಬೈಲ್ ಥ್ರೂ ಮಾಡೋದು. ಒಟ್ಟಿನಲ್ಲಿ ಎಲ್ಲ ಬಂತು ಆನ್ಲೈನ್, ಡಿಜಿಟಲ್ ಅಂದ್ರೆ ಆನ್ಲೈನ್. ಈಗ ನೆಕ್ಸ್ಟ್ ಕ್ವಶನ್, ಹೌ ಡಸ್ ಡಿಜಿಟಲ್ ಮಾರ್ಕೆಟಿಂಗ್ ಹೆಲ್ಪ್ ಇನ್ ಬಿಲ್ಡಿಂಗ್ ಬ್ರ್ಯಾಂಡ್ ಅವೇರ್ನೆಸ್ ಫಾಸ್ಟರ್? ಹೌ ಡಸ್ ಡಿಜಿಟಲ್ ಮಾರ್ಕೆಟಿಂಗ್ ಹೆಲ್ಪ್ ಇನ್ ಬಿಲ್ಡಿಂಗ್ ಬ್ರ್ಯಾಂಡ್ ಅವೇರ್ನೆಸ್? ಅಂದರೆ ನಮ್ಮದು ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡಬೇಕು ಅಂದರೆ ಅದರ ಅವೇರ್ನೆಸ್ ಜನರಿಗೆ ಬೇಗ ರೀಚ್ ಆಗ್ಬೇಕಂತಂದರೆ ಯಾವ ಥರ ಅಂತಂದರೆ, ಬೇಗ ರೀಚ್ ಆಗೋದಂದರೆ ಯಾವ ಥರ, ಆನ್ಲೈನ್ ಆ್ಯಡ್ಸ್ ಮುಖಾಂತರ, ಮತ್ತು ನಾವು ವೀಡಿಯೋಸ್ನ ಎಡಿಟ್ ಮಾಡಿಬಿಡೋದು, ಕಾಂಟೆಂಟ್ಸ್ನ ಹಾಕೋದು, ಪೋಸ್ಟರ್ಸ್ನ ಹಾಕೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅವೆಲ್ಲ ಆಫರ್ ಬರ್ತಾರೆ, ಅವರೆಲ್ಲ ಏನು ಮಾಡ್ತಾರೆ, ಡಿಜಿಟಲ್ ಮಾರ್ಕೆಟಿಂಗ್ ಥ್ರೂನೇ ಮಾಡೋದು. ಈ ಫ್ಲಿಪ್ಕಾರ್ಟ್ ಅವರೆಲ್ಲ ನೋಡಿದ್ರೆ 70% ಆಫರ್ ಐತೆ ಅಂತಂದು ಎಲ್ಲೇನು ಫ್ಲೆಕ್ಸ್ ಹಾಕಿರ್ತಾರೆ, ಎಲ್ಲೂ ಹಾಕಿರೋದಲ್ಲ. ಅವ್ರೇನು ಮಾಡ್ತಾರೆ, ಮೊಬೈಲ್ಸ್ನ ಮತ್ತು ಈ ಸಿಸ್ಟಮ್ಸ್ನ ಎಲ್ಲ ಸೋಷಿಯಲ್ ಮೀಡಿಯಾ ಮೊಬೈಲ್ಸ್ನ ಆ್ಯಪ್ಸ್ ಡಿವೈಸಸ್ನೇ ಇಟ್ಕೊಂಡೇ ಇವರು ಮಾರ್ಕೆಟಿಂಗ್ ಮಾಡೋದು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದು. ಇದರಿಂದ ಆಡಿಯನ್ಸಿಗೆ ಬೇಗ ಗೊತ್ತಾಗುತ್ತೆ ಅಂತ ಡಿಜಿಟಲ್ ಮಾರ್ಕೆಟಿಂಗ್ ಚೂಸ್ ಮಾಡ್ತಾರೆ. ನೆಕ್ಸ್ಟ್, ಹೌ ಡಸ್ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಇ ಕಾಮರ್ಸ್ ಗ್ರೋತ್? ಅದೇ ಹೇಳಿದ ನನ್ನ ಫ್ರೆಂಡ್ಸ್, ಅದೇ ಯಾವ ಥರ ಇ ಕಾಮರ್ಸ್ ಮೀನ್ಸ್ ಅಂದರೆ ಏನಿಲ್ಲ, ಆನ್ಲೈನ್ ಸ್ಟೋರ್ಸ್
ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್, ಅಮೆಝಾನ್ ಇವರೆಲ್ಲ ಆಫರ್ ಇದ್ರೆ ಏನು ಮಾಡ್ತಾರೆ, ಅಲ್ಲಿ ಇಲ್ಲಿ ಅಂತ ಹೋಗಿ ಪೋಸ್ಟ್ ಹಚ್ಚಲ್ಲ, ಎಲ್ಲ ಬಿಟ್ಬಿಡ್ತಾರೆ. ಮೊಬೈಲಲ್ಲಿ ಅಷ್ಟು ಪರ್ಸೆಂಟ್ ಆಫರ್ ಐತಿ, ಇಷ್ಟು ಪರ್ಸೆಂಟ್ ಆಫರ್ ಐತಿ, ಬಿಗ್ ಬಿಲಿಯನ್ ಡೇಸ್ ಆಫರ್ ಐತೆ, ಸೊ ಹಂಗೆ ಹಿಂಗೆ ಅಂದ್ಕೊಂಡು ಬೇಗ ಆಗಿಬಿಡ್ತಾರೆ. ಬೇಗ ಆಡಿಯನ್ಸ್ಗೆ ರೀಚ್ ಆಗುತ್ತೆ. ಅದೇ ಟ್ರೆಡಿಷ್ನಲ್ ಆಗಿ ಅಲ್ಲಿ ಇಲ್ಲಿ ಫ್ಲೆಕ್ಸ್ ಹಚ್ಚಿ ಅಂತ ಇವತ್ತು ನಾಳೆ ಯಾರು ಕೂತ್ಕೊಂತಾರೆ ಅದನ್ನು. ಸೊ ಹಂಗಾಗಿ ಪ್ರಿಫರ್ ಮಾಡೋದು ಡಿಜಿಟಲ್ ಮಾರ್ಕೆಟಿಂಗ್. ಈ ನೆಕ್ಸ್ಟ್ ಕ್ವಶನ್, ವೈ ಡು ಮಾರ್ಕೆಟರ್ಸ್ ಪ್ರಿಫರ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಫಾರ್ ರನ್ನಿಂಗ್ ಅಡ್ವರ್ಟೈಸ್ಮೆಂಟ್ಸ್? ಅಂದರೆ ಡಿಜಿಟಲ್ ಮಾರ್ಕೆಟರ್ಸು ಅವ್ರು ಅಡ್ವರ್ಟೈಸ್ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾನೇ ಯಾಕೆ ಯೂಸ್ ಮಾಡ್ಕೊಂತಾರೆ ಅಂತಂದ್ರೆ, ಬಿಕಾಸ್ ದೇ ಕ್ಯಾನ್ ಕಂಟ್ರೋಲ್ ಬಜೆಟ್ ಟಾರ್ಗೆಟಿಂಗ್ ಮೆಸೇಜ್. ಅಂದರೆ ನಾವು ಈಗ ಮಾರ್ಕೆಟಿಂಗ್ ಅಡ್ವರ್ಟೈಸ್ ಮಾಡ್ತೀವಿ ಅಂದರೆ ರಿಪೋರ್ಟ್ಸ್ ಹಚ್ಚೋದು, ಅಲ್ಲಿ ಇಲ್ಲಿ ಪೇಪರ್ ಪಾಂಪ್ಲೆಟ್ಸ್ ಹಚ್ಚೋದು ಭಾಳ ಕಡಿಮೆ. ಅಂದರೆ ದುಡ್ಡು ಕಳ್ಕೊಂತೀವಿ ಜಾಸ್ತಿ, ಅದರಿಂದ ಅದೆಲ್ಲ ಕಾಸ್ಟ್ ಜಾಸ್ತಿ. ಸೊ ನಾವು ದುಡ್ಡು ಉಳಿಸಬೇಕಂತಂದ್ರೆ ಏನು ಮಾಡಬೇಕು, ಇದ್ದದರಲ್ಲಿ ಸೇವ್ ಮಾಡಿ ದುಡ್ಡು ಇದು ಮಾಡ್ಬೇಕಂತಂದಾಗ ಡಿಜಿಟಲ್ ಮಾರ್ಕೆಟಿಂಗ್. ಇದಕ್ಕೆ ಏನೂ ಅಷ್ಟು ಇರೋದಿಲ್ಲ, ಒಂದು ವೀಡಿಯೋ ಮಾಡಿ ಹಾಕ್ಬಿಟ್ರೆ ಬೇಗ ವ್ಯೂಸು, ಲೈಕ್ಸು, ಕಮೆಂಟ್ಸು ಬರುತ್ತೆ. ಸೊ ಬೇಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಜನರಿಗೆ ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ಅದೇ ಟ್ರೆಡಿಷ್ನಲ್ ಅಂದರೆ ಭಾಳ ರೇರು. ಸೊ ಹಂಗಾಗಿ ಅಡ್ವರ್ಟೈಸ್ ಮಾಡೋಕ್ಕೆ ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡ್ಕೊಂಡು ಇವರು ಅಡ್ವರ್ಟೈಸ್ ಮಾಡ್ತಾರೆ. ವೈ ಈಸ್ ಡಿಜಿಟಲ್ ಮಾರ್ಕೆಟಿಂಗ್ ಕನ್ಸಿಡರ್ ದ ಫ್ಯೂಚರ್ ಆಫ್ ಮಾರ್ಕೆಟಿಂಗ್? ಡಿಜಿಟಲ್ ಮಾರ್ಕೆಟಿಂಗ್ ಯಾಕೆ ಕನ್ಸಿಡರ್ ಮಾಡ್ತಾರೆ ಫ್ಯೂಚರ್ ಮಾರ್ಕೆಟಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತವಲ್ರಿ, ಇವಾಗ ನಾವೇ ಇಲ್ಲಿದ್ದೀವಿ ಅಂತಂದರೆ ಏನು ಅಲ್ಲಿ ಹೋಗಿ ಇಲ್ಲಿ ಹೋಗಿರ್ತಾರಲ್ಲ, ಯಾಕಂದರೆ ಇಲ್ಲಿ ಏನೂ ಸಿಗೋದು ಇಲ್ಲ. ಹಂಗೆ ಹುಡುಕಿದ್ರೆ ಯಾರು ಹುಡ್ಕೊಂಡು ಕೂತ್ಕೊಂತಾರೆ, ಅಷ್ಟು ಟೈಮ್ ಇರೋದಿಲ್ಲ ಅಂತಂದು ಏನು ಮಾಡ್ತಾರೆ, ಕೈಯಲ್ಲೇ ಸ್ಮಾರ್ಟ್ಫೋನ್ ಇರುತ್ತೆ, ಸೊ ಯೂಸ್ ಮಾಡ್ಕೊತಾರೆ. ಈ ನಡುವಂತೂ ಜಾಸ್ತಿ ಆ್ಯಪ್ಸ್ ಬಂದಿದ್ದಾವೆ, ಬ್ಲಿಂಕಿಟ್ಟು, ಫ್ಲಿಪ್ಕಾರ್ಟು, ಅಮೆಝಾನ್, ಅವು ಇವು ಭಾಳ ಬಂದಿದ್ದಾವೆ. ಅವ್ರನ್ನೆಲ್ಲ ಇಟ್ಕೊಂಡು ತಮಗೇನು ಬೇಕೋ ಅದನ್ನೆಲ್ಲ ಬುಕ್ ಮಾಡ್ಕೊಂಡು ತರಿಸ್ಬಿಡ್ತಾರೆ. ಸೊ ಈಸಿಯಾಗಿ ಮನೆಗೆ ಬಂದೇ ಇವತ್ತು ನಾಳೆ ಎಲ್ಲ ಫುಡ್ ಸಮೇತವಾಗಿ ಫುಡ್ಡು ಮೊದಲು ಮಾಡಿ ಮನೆ ಡೋರಿಗೆ ಬರುತ್ತೆ. ಸೊ ಹಿಂಗಿದ್ದಾಗ ಯಾರೂ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಮಾಡೋಕ್ಕೆ ಹೋಗೋದಿಲ್ಲ. ಏನಂದ್ರೆ ಜಾಸ್ತಿ ಜನ ಪ್ರಿಫರ್ ಮಾಡೋದೇ ಡಿಜಿಟಲ್ ಮಾರ್ಕೆಟಿಂಗು. ಸೊ ಇದರಿಂದ ನಿಮ್ಗೆ ಈ ವಿಡಿಯೋಸಿಂದ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅಂತ ಅಂದ್ಕೊತೀನಿ. ಇದರಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸ್ವಲ್ಪ ಕ್ಷಮಿಸಿ, ನನಗಷ್ಟು ಇನ್ನೂ ಗೊತ್ತಿಲ್ಲ. ಸೊ ಅದರಿಂದ ಮಾಡೋಕ್ಕೆ ಬಂದಿದ್ದೀನಿ. ಬಿಟ್ಟರೆ ಮತ್ತು ಏನಂದರೆ ನನ್ನ ವ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈಗ